ಎಸ್ ಬಿಡದಿಯ ಭೂಸ್ವಾಧೀನ ಕಿಚ್ಚು ಈಗ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಿದೆ. ಇನ್ನು ಇವತ್ತು ಎಫ್ಐಆರ್ ದಾಖಲಾಗಿರುವಂತ ರೈತರು ಏನಿದ್ದಾರೆ ಈಗ ಡಿಕೆ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ಅನ್ನೋದರ ಬಿಡದಿಯಲ್ಲಿ ಇವತ್ತು ಲಡಾಯಿ ಹೂಡ್ತಾ ಇರುವಂತದ್ದು. ಮಂಡಲಹಳ್ಳಿ ಸರ್ವೆಗೆ ಅಡ್ಡಪಡಿಸಿದ್ರು ಅಂತ ಕಾರಣ ಹೇಳಿ ಎಫ್ಐಆರ್ ದಾಖಲು ಮಾಡಿರುವಂತದ್ದು. ಡಿಕೆ ಸರ್ಕಾರದ ವಿರುದ್ಧ ಬಿಡದಿಯ ಅನ್ನದಾತರು ಸಿಡಿದೇಳ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಅನ್ನದಾತರ ಸಮರ ಈಗ ತೀವ್ರಗೊಂಡಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ ಬೈರಮಂಗಲದಲ್ಲಿ ಹೋರಾಟ ನಡೀತಾ ಇದೆ. ನಮ್ಮ ಭೂಮಿ ನಮ್ಮ ಹಕ್ಕು, ಜಮೀನ್ ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿನ ಅನ್ನದಾತರು. ಸರ್ವೆಗೆ ಬಂದಿದ್ದಾಗ ಪೊರ್ಕೆ ಹಿಡಿದಿದ್ದು ನಿಜ, ಕಲ್ಲನ್ನ ನಾವೆಸ್ತಿಲ್ಲ ಅಂತ ಹೇಳ್ತಿದ್ದಾರೆ. ರೈತರ ಮೇಲೆ ಎಫ್ಐಆರ್ ಹಾಕಿದ್ದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಿಡದಿ ಹಾರೋಳ್ಳಿ ರಸ್ತೆಯನ್ನ ತಡೆದು ಅನ್ನದಾತರು ಹೋರಾಟವನ್ನ ಮುಂದುವರಿಸಿದ್ದಾರೆ. ಈಗ ಮತ್ತೊಂದು ಹಂತದ ಹೋರಾಟ ಅಂತ ಹೇಳ್ಬೋದು. ರಸ್ತೆಯನ್ನ ತಡೆಗಟ್ಟಿ ಅಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೆಎಂಸಿ ಸರ್ವೆಗೆ ಅಂತ ಬರ್ತಾರೆ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಮೊದಲೇ ರೊಚ್ಚಿಗೆದ್ದಿದ್ದಂತಹ ಮಹಿಳೆಯರು ಜೊತೆಗೆ ರೈತರು ಎಲ್ಲರೂ ಸೇರ್ಕೊಂಡು ಪೊರಕೆ ಸೇವೆಯನ್ನ ಮಾಡೋಕೆ ಮುಂದಾಗ್ತಾರೆ. ಅದನ್ನ ತಿರುಚಿ ಮರುಚಿ ಈ ರೀತಿಯಾಗಿ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿರುವಂತದ್ದು. ಮಹಿಳೆಯರು ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿರುವಂತದ್ದು. ಇನ್ನು ಅವರು ಹಲ್ಲೆ ಮಾಡೋಕ್ ಪ್ರಯತ್ನ ಪಟ್ಟರು, ಕೊಲೆ ಯತ್ನ ನಡೆದಿದೆ. ಇನ್ನು ನಮ್ಗೆ ಅಧಿಕಾರಿಗಳು ಮಾಡ್ಬೇಕಾಗಿರುವಂತಹ ಕೆಲಸಕ್ಕೆ, ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ರೈತರು ಅಂತ ಈ ರೀತಿಯಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು. ಇದಕ್ಕೆ ಈಗ ಜೆಡಿಎಸ್ ಬಿಜೆಪಿ ಕೂಡ ರೈತರ ಪರವಾಗಿ ಕಾನೂನುಬದ್ಧವಾಗಿ ಏನೇನೆಲ್ಲ ಸಹಾಯ ಮಾಡಬೇಕು ಅಂತ ಸಹಾಯಕ್ಕೆ ನಿಂತಿರುವಂತದ್ದು. ಈಗ ರೈತರು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಎಫ್ಐಆರ್ ದಾಖಲಾಗಿರುವಂತದ್ದನ್ನ ವಾಪಸ್ ತಗೋಬೇಕು, ನಾವೇನು ಅವ್ರನ್ನ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟಿಲ್ಲ ಅಥವಾ ಅವ್ರಿಗೆ ಹಲ್ಲೆ ಮಾಡೋಕ್ ಹೋಗಿಲ್ಲ, ಪೊರ್ಕೆ ಹಿಡಿದಿದ್ ನಿಜಾನೇ, ಅಷ್ಟು ನಮಗೆ ಕಾಟ ಕೊಡ್ತಾ ಇದ್ದಾರೆ. ನಮ್ಮ ಆಕ್ರೋಶ ಅಥವಾ ನಮ್ಮ ವಿರೋಧದ ಮಧ್ಯೆ ಕೂಡ ಜೆಎಂಸಿ ಸರ್ವೆ ಮಾಡೋಕ್ ಬಂದಿದ್ದಂಥದ್ದಾಗಿರ್ಬೋದು, ಇದೆಲ್ಲವನ್ನ ನಾವು ವಿರೋಧಿಸ್ತೀವಿ. ನಮ್ಮ ಭೂಮಿಯನ್ನ ನಮಗೆ ಬಿಟ್ಬಿಡಿ, ನಿಮ್ಮ ಯಾವುದೇ ಟೌನ್ಶಿಪ್ ಆಗಿರ್ಬೋದು, ಎಐ ಹಬ್ ಆಗಿರ್ಬೋದು, ಇದ್ಯಾವುದು ನಮಗೆ ನಂಬಿಕೆ ಇಲ್ಲ. ಇದರಿಂದ ನಿಮ್ಮಿಂದ ನಮಗೆ ಉದ್ಯೋಗ ಸಿಗುತ್ತೆ, ಯಾವುದು ನಮಗೆ ನಂಬಿಕೆ ಇಲ್ಲ, ದಯವಿಟ್ಟು ನಮ್ಮ ಭೂಮಿ ನಮಗೆ ಬಿಟ್ಕೊಡಿ ಅಂತ ಎಷ್ಟೇ ಗೋಗರದು 400ಕ್ಕೂ ಹೆಚ್ಚು ದಿನಗಳು ಕಳೆದಿರುವಂಥದ್ದು ಹೋರಾಟ ಮಾಡ್ಕೊಂಡೇ ಬರ್ತಿದ್ದಾರೆ ಬಿಡದಿಯ ರೈತರು. ಆದರೂ ಕೂಡ ಒಂದ್ ಕಡೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾಯ್ತು. ಅದಾದ ನಂತರದಲ್ಲೇ ಈಗ ಜೆಎಂಸಿ ಸರ್ವೆಗೆ ಅಂತ ಬಂದಂತ ಸಂದರ್ಭದಲ್ಲಿ ಅನ್ನದಾತರು ಮೊದಲೇ ಆಕ್ರೋಶಿತರಾಗಿದ್ರು. ಆ ಆಕ್ರೋಶ ಮತ್ತೊಮ್ಮೆ ಭುಗಿಲೇಳ್ತಾ ಇರುವಂತದ್ದು. ಈಗ ಸರ್ಕಾರದ ನಡೆಯನ್ನ ಖಂಡಿಸಿ ಬೈರಮಂಗಲದಲ್ಲಿ ರೈತರು ಹೋರಾಟಕ್ಕೆ ಈಗ ಮತ್ತಷ್ಟು ತೀವ್ರ ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ. ಮಣ್ಣು ತುಂಬಿಕೊಂಡು ಹೋರಾಟವನ್ನ, ರಸ್ತೆಯಲ್ಲೇ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ರೈತರೆಲ್ಲರೂ ಕೂಡ. ಅಲ್ಲಿನ ಹೆಣ್ಮಕ್ಳು ಕಣ್ಣಲ್ಲಿ ನೀರಾಗ್ತಿದ್ದಾರೆ, ಶಾಪ ಹಿಡಿ ಶಾಪ ಆಗ್ತಾ ಇದ್ದಾರೆ. ಅನ್ನದಾತರ ಶಾಪ ಯಾವತ್ತಿಗೂ ಕೂಡ ಎಂತವ್ರು ಸುಮ್ಮನೆ ಬಿಡೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರ ಹೊಟ್ಟೆಗೆ ಹಿಟ್ಟಾಕೋದವರು. ಸರ್ಕಾರ ಸತ್ತೋಗಿದೆ ಅಂತ ರೈತರು ಪಿಂಡ ಪ್ರಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಯ್ ಬಡ್ದ್ಕೊಂಡು ನೂರಾರು ರೈತರು ಧರಣಿ ಕೂತಿರುವಂತದ್ದು. ಬೈರಮಂಗಲದಲ್ಲಿ ಭೂಸ್ವಾಧೀನವನ್ನ ವಿರೋಧಿಸಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರಾಣ ಬಿಡ್ತೀವಿ, ಜಮೀನ್ ಕೊಡಲ್ಲ ಅಂತ ಘೋಷಣೆಯನ್ನ ಕೂಗ್ತಾ ಇರುವಂತದ್ದು ಅಲ್ಲಿನ ರೈತರು. ಸರ್ಕಾರದ ನಡೆಯನ್ನ ಖಂಡಿಸಿ ಈ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಎಷ್ಟೇ ಹೋರಾಟ ತೀವ್ರವಾದ್ರೂ ಕೂಡ ಈ ಅಧಿಕಾರಿಗಳು, ಸರ್ಕಾರ ಮಾತ್ರ ಹೇಳ್ತಾರೆ ಯಾರೋ 40 ಜನ ಭೂಮಿ ಕೊಡೋದಕ್ಕೆ ಒಪ್ಕೊಂಡಿರೋದನ್ನ ಇವರು 80% 90% ಜನ ಒಪ್ಕೊಂಡಿದ್ದಾರೆ ಅಂತ ಬಾಯಲ್ಲಿ ಹೇಳ್ತಿದ್ದಾರೆ ಹೊರತು ಅವ್ರ ಹತ್ರ ಯಾವುದೇ ಒಂದು ಪ್ರೂಫ್ ಅನ್ನ ಹಿಡ್ಕೊಂಡು ಅಥವಾ ಕೂತ್ಕೊಂಡು ರೈತರೊಂದಿಗೆ ಮಾತನಾಡುವಂತ ಯಾವುದೇ ಒಂದು ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇಲ್ಲ. ಏನ್ ಪ್ರೂಫ್ ಇದೆ ಇವ್ರ ಹತ್ರ? 80% 90% ಜನ ಒಪ್ಕೊಂಡಿದ್ದಾರೆ ಭೂಮಿ ಕೊಡೋಕೆ ಅನ್ನೋದಕ್ಕೆ. ಅಷ್ಟೆಲ್ಲ ಇದವರು ಇಷ್ಟು ಹೋರಾಟ, ಪ್ರಾಣವನ್ನು ಲೆಕ್ಕಿಸದೆ ಹೋರಾಟವನ್ನ ಮಾಡುವಂತದ್ದೇನಿತ್ತು? ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಸ್ವಸ್ಥರಾಗಿರುವಂತ ಎಷ್ಟೋ ಜನ ರೈತರು ಈ ಹೋರಾಟದ ಮಧ್ಯೆ. ಈಗ ಪ್ರತಿಭಟನಾ ಸ್ಥಳದಲ್ಲಿ ನಾನಿದ್ದೀನಿ.
ಹೇಳ್ತಾ ಇದ್ದೆ, ಇಲ್ಲಿ ತೀವ್ರವಾದಂತಹ ಪ್ರತಿಭಟನೆ ಆಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ರಲ್ಲ ಈ ವಿಜುವಲ್ ನಲ್ಲಿ ರೈತ ಮಹಿಳೆಯರ ಆಕ್ರೋಶ ಏನು ಅಂತಂದ್ರೆ, ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ, ಹಾಗಾಗಿ ಪಿಂಡ ಪ್ರದಾನ ಮಾಡ್ತಿದ್ದೀನಿ ಅಂತ ಹೇಳಿ ಬಾಯಿ ಬಡ್ಕೊಳ್ಳೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನಿದು? ಇದು ನಾವು ಅನ್ನ ಬೆಳೆಯೋ ಮಣ್ಣು ಭೂಮಿ ತಾಯಿ, ಇದು ನಮ್ಗೆ ಅನ್ನ ಕಿತ್ಕೋತಾವ್ರೆ. ಇವಾಗ ನಾವಿದ್ ಕಿತ್ಕೋಬಿಟ್ಮೇಲೆ ನಾವೇನ್ ತಿನ್ನೋಣ? ನಮ್ಗೆ ಇವಾಗ ಮಣ್ಣು ತಿನ್ನಿಸ್ತಾ ಇದೆ ಸರ್ಕಾರ. ನಾವಿದ್ ಬಿಟ್ಬಿಟ್ರೆ ನಾವೇನ್ ತಿನ್ನೋಣ ಸ್ವಾಮಿ? ನಾವ್ ಇದ್ರಲ್ಲೇ ಜೀವನ ಮಾಡ್ತಾ ಇರೋದು. ನಮ್ಗೆ ಇದಿಲ್ದೆ ನಮ್ಗೇನು ಬರಲ್ಲ. ನಮ್ಗೆ ನಾವ್ ವಿದ್ಯಾವಂತರ ಅಲ್ಲ, ನಾವ್ ಈ ಭೂಮಿ ತಾಯಿ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾವ್ ಇವಾಗ ದನನೋ ಕರನೋ ಎರಡು ಹೂನ್ ಗಿಡನೋ ಚೇಪೆಕಾಯಿ ಏನೋ ಹಾಕೊಂಡು ನಾವು ಜೀವನ ಮಾಡ್ತೀವಿ. ನಮ್ ಭೂಮಿ ತಾಯಿ ಕಿತ್ಕೊಬಿಟ್ಟು ನಮ್ಮನ್ನೆಲ್ಲ ಕಳಿಸ್ಬೇಕು ಅಂತ ಮಾಡ್ತಾವ್ರ ಅವರು. ಏನು ಪಿಂಡ ಪ್ರದಾನ ಮಾಡಿರೋ ತರ ಕಾಣಿಸ್ತಾ ಇದೆ, ಏನ್ ಮಾಡಿದ್ರಿ? ಈಗ ಒಂದು DK ಶಿವಕುಮಾರ್ಗೆ, ಒಂದು ಬಾಲಕೃಷ್ಣನ್ಗೆ, ಒಂದು ನಟರಾಜನ್ಗೆ ನಾವು 1.5 ವರ್ಷದಿಂದ ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ಹೋರಾಟ ಮಾಡ್ತಿದ್ರು. ನಮ್ಮ ರೈತರ ಭಾವನೆಗಳಿಗೆ ಬೆಲೆ ಕೊಡದೆ ನಿನ್ನೆ ತಿರ್ಗಾ ಮತ್ತೆ ಫೈನಲ್ ನೋಟಿಫಿಕೇಶನ್ ಜಾರಿ ಮಾಡವ್ರೆ. ಅದಕ್ಕೋಸ್ಕರ ನಮ್ಮ ಪಾಲಿಗೆ ಈ ಸರ್ಕಾರಗಳು ಸತ್ತೋಯ್ತು ಅಂತ ಹೇಳಿ ನಾವು ಈ ಕೆಲಸ ಮಾಡ್ತೀವಿ. ಈಗ ಒಂದೂವರೆ ಅಷ್ಟೊತ್ತಿಗೆ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ಲಿಕ್ಕಿದ್ದಾರೆ. 1:30ಗೆ ತನಕ ಕಾಯ್ತೀವಿ. ಬಂದು ಮಾತಾಡ್ದಂಗಿದ್ರೆ ಮಾತಾಡ್ಲಿ. ಬಂದೆ ಟೈಮ್ ಕೊಟ್ಟಿದೀವಿ. ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ತೀರಿ ನೀವೀಗ? ಕಾಯ್ತೀವಿ, ಆಮೇಲೆ ನೋಡ್ಕೊಂಡು ಇನ್ನ ಮುಂದೆ ನಾವು ಈಗ ಮಾಡ್ತಿರೋ ಕೆಲಸ ಬಿಡಲ್ಲ ಸರ್, ಕಂಟಿನ್ಯೂ ಮಾಡೇ ಮಾಡ್ತೀವಿ. ನಮ್ಗೆ ರೈತರೆಲ್ಲ ನಾಟಕ ಪೋಷಿತ ಮಂಡಳಿ, ಕುಮಾರಸ್ವಾಮಿ ನಾಟಕ ಪೋಷಿತ ಮಂಡಳಿ ಅಂತ ಹೇಳವ್ರೆ. ಇಲ್ಲಿ ನಮ್ಮ ಕುಮಾರಸ್ವಾಮಿ ನಾಟಕ ಪೋಷಿತ ಮಂಡಳಿಲಿ ಒಂದು ಪಾತ್ರನ ಬಿಟ್ಬಿಟ್ಟವ್ರೆ ಪಾಂಪ್ಲೆಟ್ ಅಲ್ಲಿ. ಬಾಲಣ್ಣರು ಚೆನ್ನಾಗಿ ನಿರ್ವಹಿಸ್ತಾರೆ ಶಿಖಂಡಿ ಪಾತ್ರನ. ಅವ್ರ ಶಿಖಂಡಿ ಪಾತ್ರನ ಬಾಲಣ್ಣನ್ಗೆ ಮುಟ್ಪಾಗಿ ಇಟ್ಟಿದೀವಿ ನಾವು. ಅವ್ರು ಬಂದು ಈ ಪಾತ್ರ ನಿರ್ವಹಿಸಬೇಕು ನಮ್ಮ ನಾಟಕ ಮಂಡಳಿಲಿ. ಅವ್ರ ಯೋಗ್ಯತೆಗೆ ಅಲ್ಲೊಂದ್ ಮಾತು ಇಲ್ಲೊಂದ್ ಮಾತು. ಮನ್ವಿ ಕೊಡಕ್ ಹೋದಾಗ 2-4 ಇಟ್ಕೊಂಡು ಮಾತಾಡ್ತಾರೆ. ಮನ್ವಿ ಕೊಡಕ್ ಹೋದಾಗ ಹೇಳವ್ರೆ, ಆಯ್ತು ನಿಮ್ಮ ಅಹವಾಲ್ ನಾವು ನಮ್ಮ CM ಗೆ ತಲುಪಿಸ್ತೀವಿ, ಅವ್ರ ಏನ್ ಹೇಳ್ತಾರೆ ಅವ್ರ ಅದ್ ಪ್ರಕಾರ ನಾವು ನಡ್ಕೋತೀವಿ ಅನ್ಬಿಟ್ಟು JMC ಮಾಡಕ್ ಕಳ್ಸವ್ರೆ. ನಮ್ಮ ಸರ್ಕಾರ ನಿನ್ನೆ ನಮ್ಮ ರೈತರನ್ನೆಲ್ಲ ನಾಟಕದವರು ಅಂತ ಬಿಂಬಿಸವ್ರೆ ನಮ್ಮ ಬಾಲಣ್ಣರು. ಅದಕ್ಕೋಸ್ಕರ ನಮ್ಮ ಪಾಲಕ್ ನಾವು ಅಣ್ಣ ಅಂತಾನೆ ಕರಿತಾ ಇದ್ದೋ. ನೆನ್ನೆಯಿಂದ ಈಚೆಗೆ ಇವತ್ತಿನ ಈಚೆಗೆ ಅವ್ರು ನಮ್ಗೆ ಯಾವ ಅಣ್ಣ ಅಂತ ಕರಿತಾ ಇದ್ರಿ, ಇವತ್ತು ಪಿಂಡ ಪ್ರದಾನ ಮಾಡಿ. ಯಾಕೆಂದ್ರೆ ನಮ್ಗೆಲ್ಲ ನಾಟಕದವ್ರು ಪಟ್ಟ ಕಟ್ಟವ್ರಲ್ವಾ ರೈತರಿಗೆ. ಕುಮಾರಸ್ವಾಮಿ ಅವ್ರಿಗೆ ಏನಾನ ಅನ್ಕೊಳ್ಳಿ, ನಾವಿಲ್ಲಿ 1.5 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ನಮ್ ರೈತರನ್ನೆಲ್ಲ ನಾಟಕದವ್ರು ಅಂದವ್ರಲ್ಲ, ನಮ್ ಪಾಲ್ಗವ್ರು ಸತ್ತಾಗವ್ರೆ. ಅದಕ್ಕೆ ಪಿಂಡ ಇಕ್ಕಿ ನಾವು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಿದೀವಿ. ನಮ್ ಶಾಸಕರಿಗೆ, ಬಾಲಣ್ಣರಿಗೆ ಅವ್ರ ಮನೆ ತುಂಬಿಕೊಳ್ಳಿ, ಅವ್ರ ಮನೆ ಉದ್ಧಾರ ಆಗ್ಲಿ. ಈ ಸೂರ್ಯ ನಡೆ ನಿಂತ್ಕೊಂಡು ನಾವ್ ರೈತರೆಲ್ಲ ಎಷ್ಟು ಕಣ್ಣೀರ್ ಆಗ್ತಾ ಇದೀವೋ. ನಮ್ಮ ಹೊಟ್ಟೆ ಊರಿ ನಮ್ ಸಂಕಟ, ನಮ್ ದನಕರ ಸಂಕಟ, ನಮ್ ಮಕ್ಳ ಸಂಕಟ, ನಮ್ ನಾಯಿ ಬೇಕನ್ ಸಂಕಟ, ಊಟ ಇಲ್ದೆಲ್ಲ ಅಲ್ಲಿದ್ದಾವೆ. ಅದೆಲ್ಲ ಸಂಕಟ ಬಾಲಕೃಷ್ಣನ್ಗೆ, ಗಾಣ್ಕಲ್ ನಟರಾಜನ್ಗೆ ತಟ್ಲೇಬೇಕು. ನಾವು 1.5 ವರ್ಷದ ಹೋರಾಟ ಮಾಡಿ ಇದೇ ಬಾಲಣ್ಣ ಆಗ್ಲಿ ನಮ್ ಕಷ್ಟ ಸುಖ ಕೇಳಲಿಲ್ಲ. ನಾವೇ ಅವ್ರ ಹತ್ರ ಹೋಗಿ ಮನವಿ ಮಾಡ್ಕೊಂಡ್ರು ನಮ್ಮ ವಿರುದ್ಧವಾಗಿ ಇವತ್ತು 61 ಜಾರಿಗೆ ಮಾಡವನೆ. ನಾವು ಬಾಲಣ್ಣರ್ಗೊಂದು, DK ಸರ್ಗೊಂದು, ನಟರಾಜನ್ಗೊಂದು ಪಿಂಡ ಬಿಟ್ಟು ಈ ಸರ್ಕಾರ ನಮ್ ಸೊತ್ತೋಯ್ತು ಅಂತ ನಾವು ಮನವಿ ಮಾಡ್ಕೊತಾ ಇದೀವಿ. ಈ ಸರ್ಕಾರ ನಮ್ ಪಾಲ್ಗಿಲ್ಲ, ಈ ಸರ್ಕಾರ ಸೊತ್ತೋಯ್ತು. ಮಾಮೂಲಿ ಕುಮಾರಣ್ಣ ನಾಟಕ ಆಡಿ ಇಲ್ಲಿ ಜನ ಕಳಿಸ್ತಾವ್ರೆ ಅಂತ ಬಾಲಣ್ಣ ಹೇಳ್ತಾವನೆ. ಕುಮಾರಣ್ಣ ಆಗ್ಲಿ ದೇವೇಗೌಡರಾಗ್ಲಿ ಯಾವ ನಾಟಕನೂ ಆಡ್ತಾ ಇಲ್ಲ. ಎಲ್ಲ ನಾಟಕ ಬಾಲಣ್ಣಂದೇನೆ. ಇದಕ್ಕೆಲ್ಲ ಕಾರಣ ಬಾಲಣ್ಣನೇ. ಇವತ್ತು ಸತ್ತೋಯ್ತು ಬಾಲಣ್ಣ ಸತ್ತೋಗವನ್ ಏನ್ಬಿಟ್ಟು ನಾವು ಪಿಂಡ ಇಟ್ಟಿ ಮಾಡ್ತಾ ಇದೀವಿ. ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡ್ಬಾರ್ದು. ನಾವು ರೈತ ಮಹಿಳೆ ಎಲ್ಗೋಗ್ಬೇಕು ನಾವು? ನಿನ್ನ ಯಾರು ಕರ್ಕೋತಾರೆ? ನಮ್ಗೆ 40-50 ವರ್ಷ ಆಗ್ಲೇ ವಯಸ್ಸಾಗದಲ್ಲ. ನಾವು ಎಲ್ಲಿ ನನ್ನೆಲ್ಲ ದಿಕ್ತೋಗಿಸ್ತಾವನಲ್ಲ, ಅರ್ಧ ಎಕರೆ 3/4 ಎಕರೆ ಅವ್ನು ಊನ್ಬೇಕೆ ನಾವು? ನಮ್ಗೆ ಇಷ್ಟೊಂದು ಅನ್ಯಾಯ ಮಾಡವನಲ್ಲ. ನಾವು ಹಾಲ್ ಕರ್ಕೊಂಡು ಜೀವನ ಮಾಡ್ಕೊಂಡು ಹೆಂಗೋ ನಾವು ಹೋಯ್ತಾ ಇದ್ವಲ್ಲ. ಆದ್ರೆ ಈ ಯಾರಿಗೂ ಮಾಡಬಾರ್ದು. ನಮ್ ಕಷ್ಟ ಅವ್ನ್ ತಗ್ಲಲ್ವೇ, ಅವ್ನ್ ಗೋಲ್ ತಗ್ಲಲ್ವೇ, ಅವ್ನ್ಗೇನು ಅನ್ನಿಸರದ ಇಲ್ವೇ? ನಾವ್ ವಿಷ ತಗೊಂಡ್ ನಿಂತ್ಕೊಂಡು ನಾಟಕ ಅಂತ ಹೇಳ್ತಾನೆ, ಅವನೇ ನಾಟಕ ಮಾಡ್ತಾ ಇರ್ತಾನೆ, ನಮ್ಮನ್ನೆಲ್ಲ ಕರೆಸ್ತಾನೆ, ತಿರ್ಗಾ ಹಿಂದಕ್ಕೆ ಅವ್ರ ಹತ್ರ ಮಾತಾಡ್ತಾನೆ. ಇವನಂತ ನಾಟಕ ಬಾಲಣ್ಣನಂತ ನಾಟಕ ಇನ್ನು ಬಿಡದಿಯಾ? ಹಾಲು ತುಪ್ಪ ಬಿಡ್ತಾ ಇದೀವಿ ಅಣ್ಣ. ನಾವು ನಮ್ಮ ಮೇಲೆ ಹೆಣ್ಣಿನ ಮೇಲೆ ಮಾಡ್ಕೊಂಡೋಗ್ಲಿ ಅಂದ್ರೆ DK ಶಿವಕುಮಾರ್ ಸುದ್ದಿಗೋಷ್ಠಿ ಮಾಡಕ್ಕಿದ್ದಾರೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಏನ್ ಮಾತಾಡಬಹುದು? ಇದ್ರ ಬಗ್ಗೆ ಏನಾದ್ರು ಮಾತಾಡ್ತಾರ? ನಿಮ್ ಪರವಾಗಿ ಏನಾದ್ರು ಮಾತಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಅಲ್ಲ ಅಣ್ಣ, 1.5 ವರ್ಷದಿಂದಾನೇ ಮಾತಾಡ್ತಾರೆ ಅಂತ ಇವತ್ತು ಮಾತಾಡಿದ್ರೆ ಯಾವ ಗಂಟೆ? ನಮ್ ಪರವಾಗಿ ಮಾತಾಡದೇ ಇದ್ರೆ ನಾವು ಮಾತ್ರ ಈ ಧರಣಿ ಬಿಡಲ್ಲ, ಈ ರಸ್ತೆ ತಡೆ ಬಿಡಲ್ಲ, ನಾವು ಸತ್ಯಾಗ್ರಹ ಮಾಡ್ತೀವಿ. ಇಲ್ಲೇ ಪ್ರಾಣನು ಕಳ್ಕೊಬಿಟ್ಟು ಬೇಕಾರೆ ನಾವು ನಿರ್ಧಾರ ಮಾಡ್ಬಿಟ್ಟಿದೀವಿ. ಯಾಕೆಂದ್ರೆ ನಾವು ಸತ್ತೋದ್ರೆ ನಮ್ಮ ಮಕ್ಕಳಿಗೆ ಆಸ್ತಿ ಉಳ್ಕೊಳ್ಳಿ ಅಂತ ನಾವ್ ಇಷ್ಟೊಂದು ನಿರ್ಧಾರ ಮಾಡ್ತಾ ಇದೀವಿ. ಇದು ರೈತ ಮಹಿಳೆಯರ ಆಕ್ರೋಶ. ಅಂತಂದ್ರೆ ಸರ್ಕಾರ ನಮ್ಮ ಪಾಲಿಗೆ ಸತ್ ಹೋಗಿದೆ, ಯಾರು ಕೂಡ ಇಲ್ಲ,
ಜೊತೆಗೆ 1.5 ವರ್ಷದಿಂದ ಮಾತಾಡದೇ ಇರೋರು ಇವಾಗೇನು ಮಾತಾಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ಮೇಲೆ ನಂಬಿಕೆನೇ ಇಲ್ಲ ನಮಗೆ ಅಂತ ಹೇಳಿ. ಸೊ ಹಾಗಾಗಿ ನೀವು ಹೇಳಿದ್ನಲ್ಲ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹಿಂಗೇನೆ ಪಿಂಡ ಪ್ರದಾನ ಮಾಡಿರೋದು ಅಂತ. ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ, ಇನ್ನು ಉಳಿದಿಲ್ಲ, ಅದಕ್ಕೆ ನಾವು ಪಿಂಡ ಪ್ರದಾನ ಮಾಡ್ತಿದ್ವಿ ಅಂತೇಳಿ ಬಾಯಿ ಬಡ್ಕೊಳ್ಳೋ ಮುಖಾಂತರ ಅವರು ಈ ಪಿಂಡ ಪ್ರದಾನವನ್ನ ಮಾಡಿರೋದು. ಸರ್ಕಾರ ನಮ್ಮ ಪಾಲಿಗೆ ಸತ್ತೋಯ್ತು ಅಂತೇಳಿ. ಇದು ರೈತ ಮಹಿಳೆಯರ ಆಕ್ರೋಶ. ಸದ್ಯಕ್ಕೆ ನಾನು ಹೇಳಿದ್ನಲ್ಲ, ಬೈರಮಂಗಲದಲ್ಲಿ ಇದ್ದೀನಿ. ಬೈರಮಂಗಲದ ಮೇನ್ ರೋಡ್ ಅನ್ನ ಬ್ಲಾಕ್ ಮಾಡಿ ಪ್ರತಿಭಟನೆಯನ್ನ ತೀವ್ರಗೊಳಿಸಿರೋದು. ಮುಂದೆ ಇದು ಯಾವ ಹಂತ ಎಸ್, ಇದು ಅಲ್ಲಿನ ರೈತ ಮಹಿಳೆಯರು, ರೈತರು ಆಕ್ರೋಶ ಹೊರ ಹಾಕ್ತಾ ಇರುವಂತದ್ದು.